ಹತ್ತಿ ಬೆಲೆ ಯಾವುದು ಇಲ್ಲ, ಜೋಳದ್ದು ತೊಗರಿದು ಏನೇನು ಇಲ್ಲ. ಏನು ಮಾಡಿದ್ರು ಸರ್ಕಾರ ನಮ್ಮ ಮ್ಯಾಗ ಕಣ್ತಿರಲ್ದು. ಸಿದ್ದರಾಮಯ್ಯ ಅಂತ ಮಕ್ಕೊಂಡೇ ಬಿಟ್ಟನ್ರಿ, ಏನೂ ಇಲ್ಲ, ಬರೇ ಗ್ಯಾರಂಟಿ ಒಳಗೆ ಹೋಗ್ಯದ. ಒಂದು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಿ, ನಮ್ಮ ರೈತರಿಗೆ ಏನ್ ಗ್ಯಾರಂಟಿ ಕೊಡ್ತಾ ಇದ್ದೀರಿ? ಇರೋ ಗ್ಯಾರಂಟಿಯನ್ನ ಕಿತ್ತಾಕಿದಿರಲ್ಲಪ್ಪ. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ 4,00,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಕಿತ್ತಾಕಿದಿರಿ. ರೈತರಿಗೆ ಏನ್ ಮಾಡ್ತಾ ಇದ್ದೀರಿ? ನಾನೇ ನಡೆದು ಬಂದಂತ ದಾರಿ ಎನ್ನುವಂತ ರೀತಿಯಲ್ಲಿ ಸರ್ಕಾರ ಇವತ್ತು ವರ್ತಿಸ್ತಾ ಇದೆ. ಜಿಲ್ಲೆಯಲ್ಲಿ ನೀರಾವರಿ ವಿಚಾರವಾಗಿ ನಾನಾ ಗೊಂದಗಳಿವೆ. ಎತ್ತಿನ ಹೊಳೆ ಯೋಜನೆ ಮಾಡಿದ್ರು, ಹೇಮಾವತಿ ಯೋಜನೆ ಮಾಡಿದ್ರು. ಆ ಯೋಜನೆಗಳಲ್ಲಿ ಇವತ್ತು ಯಾವುದು ಸುಧಾ ಇವತ್ತು ರೈತರಿಗೆ ಅನುಕೂಲ ಆಗದಿರ್ತಕ್ಕಂಥ ಯೋಜನೆಗಳನ್ನ ತಗೊಬಂದು ರೈತರುಗಳ ಭೂಮಿಗಳು ಹಾಳಾದ್ವೆ ಹೊರತು ರೈತರುಗಳಿಗೆ ಯಾವುದೇ ಇಲ್ಲಿ ಗಂಟಲು ನೀರು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ರಾಜ್ಯ ಸರ್ಕಾರ ಮಾಡಿಲ್ಲ. ರೈತರ ಅನೇಕ ಜ್ವಲಂತ ಬೇಡಿಕೆಗಳದಾವ, ಅವು ಯಾವ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಇವತ್ತು ಪ್ರಮುಖ ಸಮಸ್ಯೆ ರಾಜ್ಯಾದ್ಯಂತ ಇರತಕ್ಕಂಥದ್ದು ವಿದ್ಯುತ್ ಸಮಸ್ಯೆ. ಇವತ್ತು ವಿದ್ಯುತ್ ರೈತರಿಗೆ ಏನು ಅಕ್ರಮ ಸಕ್ರಮ ಅಥವಾ ಶೀಘ್ರ ಸಂಪರ್ಕ ಈ ತರದ ಯೋಜನೆಗಳಿದ್ದು ಎಲ್ಲವೂ ಕೂಡ ಈ ಸರ್ಕಾರ ಬಂದ್ಮೇಲೆ ನಿಂತು ಹೋಗಿದೆ. ಏನು ಸರ್ಕಾರ